ಎಸ್ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸದಲ್ಲಿ ಶಿವಮೊಗ್ಗ ಮೂಲದ ಮಂಜುನಾಥ್ ಅವರು ಮೃತರಾಗಿದ್ದರು. ಇವತ್ತು ಅವರ ಮನೆಗೆ ತುಮಕೂರಿನಿಂದ ಅಜ್ಜಿಯೊಬ್ಬರು ಬಂದಿದ್ದಾರೆ. ಅಜ್ಜಿಯವರು ಬಂದು ಮೃತರ ಮಂಜುನಾಥ್ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿರುವಂಥದ್ದು. 100 ವರ್ಷ ದಾಟಿದೆ ಅನ್ನುವಂಥ ಮಾತನ್ನು ಅಜ್ಜಿ ಹೇಳ್ತಾರೆ. ಅವರ ಬಳಿ ನಾನು ಕೇಳ್ತೇನೆ. ಅಮ್ಮ ನಮಸ್ತೆ, ಇವತ್ತು ಬಂದಿದ್ದೀರಲ್ಲ, ಏನು ಅನ್ಸುತ್ತಮ್ಮ ನಿಮಗೆ? ಏನು ಅನ್ಸುತ್ತಪ್ಪ, ನೋಡಿ ಸಂತೋಷ ಪಡಿಸ್ಬೇಕು ಅಂತ ಬಂದು, ಖುಷಿ ಪಡಿಸ್ಬೇಕು ಅವ್ರನ್ನ ಅಂತ ಬಂದು. ಈ ಥರ ಎಲ್ಲ ಹೇಳಿ ಅವ್ರನ್ನ ಖುಷಿ ಪಡಿಸಿ ಸಮಾಧಾನ ಮಾಡಿ ಹೋಗ್ಬೇಕು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಕ್ಕೆ ಬಂದೆ ಕಣ್ರಪ್ಪ. ನೋವಲ್ಲಿದ್ದಾರೆ, ಅದಕ್ಕೆ ಸಾಂತ್ವನ ಹೇಳಿದಾರಲ್ಲ, ಅದಕ್ಕೋಸ್ಕರ ಬಂದದ್ದು. ಹುಡುಕಿ ಬಂದಿದ್ದೀವಿ. 3 ಆಟ ಕೇಳ್ದು, ನಮಗೆ ಗೊತ್ತಿಲ್ಲ ಅಂದರು. ಮಾದೇಶ್ವರ ಹುಡುಕಿ ಬಂದುವಲ್ಲಪ್ಪಯ್ಯ. ಬಂದ್ರಮ್ಮ? ನಾವು ಚೆಪ್ಟೂರು ತುಮಕೂರು ಜಿಲ್ಲೆ, ಚೆಪ್ಟೂರು ತಾಲೂಕು, ಕಿಬ್ನಳ್ಳಿ ಹೋಗ್ಲಿ, ಬೆಳಗೆರೆ ಪೋಸ್ಟು, ತಿಂಬಳಾಪುರ. ಏಂಜಲ್ ಪಾಪ ಅವ್ರನ್ನ ಈ ರೀತಿಯಲ್ಲಿ ಕೊಂದ್ರಲ್ಲ, ಏನು ಹೇಳ್ತೀರಿ ಅಂತೇಳಿ ಇದು ಹೇಳ್ಬೇಕು ಅಂತ ಬಂದು, ಹೇಳ್ಬೇಕು ಅಂತಲೇ ನನ್ನ ಮಗನ ಕರ್ಕೊಂಬಂದು ಎಲ್ಲ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ, ನಮ್ಮ ದೇಶದ ನುಗ್ಗಿ ಸೈನಿಕರಿಗೆ ಹೇಳಿ ಅವರು ನಿರ್ಮಾಣ ಮಾಡಬೇಕು ಅಂತ ಬಂದಿದ್ದೀನಿ. ಮಾಡಿಸ್ಬೇಕು, ನಮ್ಮ ದೇಶಕ್ಕೆ ಕಳಿಸ್ರಿ ಮಾಡ್ಬೇಕಂಡ್ರಪ್ಪ. ಇವತ್ತು ಹಿಂಗೆ ಮಾಡ್ಯಾರೆ, ನಾಳೆಗೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾರೆ, ಬಲುಡಿ ಮಾಡ್ತಾರೆ. ನೋಡಿರಿ, ಆ ಥರ ಅವಕಾಶ ಮಾಡಿಕೊಡ್ದು ನಮ್ಮ ದೇಶದಾಗೆ ನಗುನಗ್ತಾ ಇರಬೇಕು, ಸಂತೋಷವಾಗಿರಬೇಕು ನಮ್ಮ ದೇಶ. ಆ ಥರ ಹೇಳಿದ್ದೀನಿ. ನೋಡಿರಿ, ನಾವು 103 ವರ್ಷದ ಅಜ್ಜಿ ಬಂದಿದ್ದೀನಿ ಹೇಳೋಕ್ಕೆ. ಒಳ್ಳೇದಾಗಲಿ ಸರೂರಿಗೆ, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ಅಂದರೆ ಈ ಥರ ಮಾಡಿದವರಿಗೆ ಕ್ರಮ ಕೈಗೊಳ್ಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ. ಶಿಕ್ಷೆ ಆಗಬೇಕು, ಅವ್ರಿಗೂ ಆಗ್ಬೇಕು. ಯಾರು ಅವರಿಗೆ ಇದು ಮಾಡ್ಯವ್ರೆ ನೋಡ್ರಿ, ಯಾರು ಅವರಿಗೆ ಬಲ ಕೊಟ್ಟವ್ರೆ ಮಾಡಬೇಕು ಅಂತವ ಅವ್ರನ್ನ ಬಿಡ್ಕೊಡ್ದು. ಅವ್ರಿಗೆ ಸಪೋರ್ಟ್ ಕೊಟ್ಟವ್ರಿಗೆ ಬಿಡ್ಕೊಡ್ಕೊಂಡ್ರಪ್ಪ, ಬಿಡ್ಕೊಡ್ದು. ಇವತ್ತು ನಮ್ಮ ದೇಶದಾಗ ನಗುತ್ತಾ ಇರಬೇಕು. ನಮ್ಮ ದೇಶ ಅನ್ನ ತಿಂದು ನಮ್ಮ ದೇಶಕ್ಕೆ ಬಗಿತಾ ಇದ್ದಾರೆ. ನಮ್ಮ ದೇಶಕ್ಕೆ ಅವ್ರನ್ನ ಕುಡ್ದು ನಮ್ಮ ದೇಶದ ಅನ್ನ ಅವ್ರಿಗೆ ಕೊಡ್ಕೊಡ್ದು. ನಮ್ಮ ದೇಶಕ್ಕೆ ಬರ್ದಂಗೆ ಮಾಡಬೇಕು. ಅನುಮಾನ ಕಂಡ್ರೆ ಒಡೆದು ಬಿಸಾಕ್ಬೇಕು, ಅಷ್ಟು ಕಂಡ್ರಪ್ಪ. ಸೈನಿಕರಿಗೆ ಬಲ ಕೊಡಬೇಕು ಅಂತ. ಅವ್ರಿಗೆ ಬಲ ಕೊಡಬೇಕು. ನಮ್ಮ ಮೋದಿಗೆ ತಿಳಿಸ್ರಿ, ನಮ್ಮ ಯೋಗಿಗೆ ತಿಳಿಸ್ರಿ, ಈ ಥರ ಬಲ ಕೊಡ್ರಿ, ಒಳ್ಳೊಳ್ಳೆ ಆಯುಧ ಕೊಡ್ರಿ. ಸರ್ವನಾಶ ಮಾಡಬೇಕು, ಬೇರೆ ಮುಂದೆ ಕಿತ್ತು ಹಾಕ್ಬಿಡ್ಬೇಕು, ಅವ್ರನ್ನ ಬಿಡ್ಕೊಡ್ದು ಕಂಡ್ರಪ್ಪ. ಮಾಡೋರನ್ನ ನೀವು ಸರ್ವನಾಶ ಮಾಡಿ ಅಂತ ಹೇಳ್ತೀವಿ. ಬಿಡ್ಕೊಡ್ದು, ಅವ್ರಿದ್ದಷ್ಟು ಕೇಳು ಹೋಗೇ ಬಿಡಬೇಕು. ನಮ್ಮ ದೇಶ ಚೆನ್ನಾಗಿರಬೇಕು, ದೇಶ ಚೆನ್ನಾಗಿರ್ಬೇಕಂಡ್ರಪ್ಪ. ನಗುತ್ತಾ ಇರಬೇಕು. ಪಾಕಿಸ್ತಾನದವರು ಇದಕ್ಕೆ ನಿಲ್ಲಲ್ಲ, ಮೋಸದಲ್ಲಿ ಹೊಡಿತಾರೆ. ಬಂದು ಧೈರ್ಯ ನಿಂತು ನಿಂತು ತಾಕತ್ತಿದ್ರೆ ಹೊಡೆದಾಡಲಿ. ಮೋಸದಲ್ಲಿ ಹೊಡೆಯೋದು, ಮೋಸದಲ್ಲಿ ಮಾಡಿದ್ರೆ ನಿರ್ಮೂಲ ಮಾಡಿಬಿಡ್ಬೇಕು. ಪಾಕಿಸ್ತಾನ ನಿರ್ಮೂಲನೆ ಮಾಡಬೇಕು, ನಿರ್ಮೂಲನೆ ಆಗೇ ಬಿಡಲಿ. ಒಳ್ಳೇದು ಕೆಡ್ತು ಅಂತ ಅದು ನೋಡೋಕ್ಕೆ ಅದು ಹೋಗೇ ಬಿಡಲಿ ಅಲ್ಲವ. ಈ ಥರ ಮಾಡ್ಬೇಕಾದ್ರೆ ಏನು ಕಾರಣ ಕಂಡ್ರಪ್ಪ, ಅಷ್ಟೇ ನನ್ನ ಆಸೆ. ಯೋಗಿ ತಿಳಿಸಿಬಿಡ್ರಿ, ಮೋದಿಗೆ ತಿಳಿಸ್ರಿ, ಸೈನಿಕರಿಗೆ ಎಲ್ಲ ಬಲ ಕೊಡಲಿ, ಎಲ್ಲ ಎಲ್ಲೆಲ್ಲವ್ರು ಅವ್ರಿಗೆಲ್ಲ ಬಲ ಕೊಡ್ರಿ ಕಂಡ್ರಪ್ಪ. ಶಕ್ತಿ ಕೊಟ್ಟರೆ ಮಾತ್ರ ಪಾಕಿಸ್ತಾನ ನಿರ್ಮೂಲನೆ ಮಾಡ್ತಾರೆ ಅಂತ ಹೇಳ್ತೀರಿ? ಮತ್ತು ಅವ್ರಿಗೆ ಶಕ್ತಿ ಕೊಡ್ರಿ, ನಿರ್ಮೂಲ ಧ್ವಂಸ ಮಾಡಿ ಹಾಕ್ಬಿಡ್ತಾರೆ. ಬೇರೆ ಮುಂದೆ ಕರ್ಕಣಪ್ಪ. ಈ ರೀತಿ ಮಾಡೋದು ಸರಿ ಅಲ್ಲಲ್ಲಮ್ಮ. ಯಾರೋ ಪಾಪ 26 ಜನರ ಜೀವ ಹೋಗಿದೆ. ಒಟ್ಟಿಡಲ್ವಾ? 26 ಜನವ ಆ ಥರ ಮಾಡೋರಲ್ಲ. ಎಷ್ಟು ಸಂಕಟ ಐತೆ ನಮ್ಮ ದೇಶದವ್ರಿಗೆ. ಈ ಥರ ಇನ್ನೂ ಏನಾರು ಆದತ್ತು ಅನ್ನೋದು ಅವ್ರಿಗೂ ಬಲ ಬರುತ್ತೆ. ಧೈರ್ಯ ತುಂಬಬೇಕು, ಧೈರ್ಯ ಬರಬೇಕು ಅವ್ರಿಗೂ. ನಮ್ಮ ದೇಶಕ್ಕೆ ಬರಬೇಕು ಧೈರ್ಯ. ನುಗ್ಗೊಡಿ ಅಂತ ಹೇಳ್ಬೇಕು. ಸೈನಿಕರಿಗೆ ನುಗ್ಗೊಡಿರಿ ಅಂತ ಹೇಳ್ಬೇಕು. ಸನ್ನಿಧಿನೇ ಹೊಡೆದವ್ರನ್ನ ಅವರೆಲ್ಲ ಎಲ್ಲಾರ ಇರಲಿ, ಅವ್ರನ್ನ ಬಿಡ್ಕೊಡ್ದು. ಪಾಕಿಸ್ತಾನದಾಗ ಇರಲಿ, ಎಲ್ಲಾರ ಇರಲಿ, ಗಿಡದ ಮರೆ ಅಡಗಿರಲಿ, ನೋಡ್ಕೊಂಡು ಹೊಡೆದು ಬಿಸಾಕ್ಬೇಕು. ಅನುಮಾನ ಕಂಡ್ರೆ ಯಾರನ್ನೂ ಬಿಡ್ಕೊಡ್ದು ಹೊಡಿಬೇಕಂಡ್ರಪ್ಪ. ಅವ್ರ ಮನೆ ಅವ್ರ ಸಂಸಾರವೇ ಹೋಗ್ಬಿಡ್ಲಿ. ಪಾಕಿಸ್ತಾನದ ಸಂಸಾರವೇ ಮನೆ ಅದೇ ಹೋಗ್ಬಿಡ್ಲಿ, ಪಾಕಿಸ್ತಾನವೇ ಹೋಗ್ಬಿಡ್ಲಿ. ಅದಿದ್ದಷ್ಟು ಕೇಳೇ. ಆ ಥರ ಮಾಡು ಅಂತ ಹೇಳ್ತಾಯಿದ್ದೀನಿ ಮೋದಿ ತಿಳಿಸ್ರಿ, ಯೋಗಿ ತಿಳಿಸ್ರಿ, ಸೈನಿಕರಿಗೆಲ್ಲ ಬಲ ಕೊಡ್ರಿ. ನಮ್ಮ ದೇಶ ಹೊಡೆದು ಬಿಸಾಕ್ತಾರೆ, ಬಿಡಲ್ಲ. ನೋಡ್ರಿ, ಇವತ್ತು ಹೇಳಿ ಹೋಗ್ತೀನಿ. ಸಾವಿನ ಸೇಡನ್ನು ತೀರ್ಸ್ಕೋಬೇಕು ಅಂತ ಹೇಳ್ತೀರಮ್ಮ? ಕಣಪ್ಪ, ತೀರಿಸ್ಬೇಕು.
ಅದು ತೀರ್ಸ್ಕೋಬೇಕು ಅಂತ ನಾವು ಬಂದಿರೋದು. ಈ ಥರ ಮಾಡಿರಲ್ಲ, ಆ ಸೇಡು ತೀರ್ಸ್ಕೋಬೇಕು ಅಂತ ಮಾಡಿದ್ದೀನಿ. ಮಾಡಿದ್ದೀನಿ. ಅದರ ಥರ ಸೇಡು ತೀರ್ಸ್ಕೋಬೇಕು, ಒಡೆದು ಬಿಸಾಕ್ಬೇಕು, ಬೇರೆ ಮುಂದಾಗ ಕಿತ್ತಾಕ್ಬಿಡ್ಲಪ್ಪ ಉಂಕಂಡ್ರಪ್ಪ. ಈ ಥರ ಮಾಡೋರನ್ನ ಬೇರ್ ಸಮೇತ ಕಿತ್ತಾಕ್ಬೇಕು. ಕಿತ್ತಾಕ್ಬೇಕು, ಬಿಡ್ಕೊಡ್ದು ಬೇರೆ ಮುಂದೆ ಕಿತ್ತಾಕ್ಬಿಡ್ಬೇಕು. ಅವ್ರ ಮನೆ ಮಠ ಎಲ್ಲ ಹಾಳಾಗೋಗ್ಬಿಡ್ಬೇಕು. ನಮ್ಮ ದೇಶದಲ್ಲಿ ನಗ್ತಾ ಇರಬೇಕು, ಸಂತೋಷವಾಗಿರ್ಬೇಕು ಅಂತ ಹಿಂಗೆ ಮಾಡೋದು. ಹೆಸರು ನಿಮ್ಮದು? ನಮ್ಮ ಹೆಸರು ಶಿವಮ್ಮ. ಇದಿಷ್ಟು 103 ವರ್ಷದ ಅಜ್ಜಿಯ ಆಕ್ರೋಶ. ಏನು ಈ ಥರದ ಘಟನೆಯನ್ನು ಮಾಡಿದ್ದಾರೆ, ಘಟನೆಗೆ ಕಾರಣ ಆಗಿದ್ದಾರೆ. ಅವ್ರನ್ನ ಬೇರ್ ಸಮೇತ ಕಿತ್ತಾಕಬೇಕು, ಸೈನಿಕರಿಗೆ ಬಲವನ್ನು ಕೊಡಬೇಕು, ಈ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೇಳಿ, ಯೋಗಿ ಅವರಿಗೆ ಹೇಳಿ ಅನ್ನುವಂಥ ಆಕ್ರೋಶದ ನುಡಿಯನ್ನು 103 ವರ್ಷದ ಅಜ್ಜಿ ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಯಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸದಲ್ಲಿ ಶಿವಮೊಗ್ಗ ಮೂಲದ ಮಂಜುನಾಥ್ ಅವರು ಮೃತರಾಗಿದ್ದರು. ಇವತ್ತು ಅವರ ಮನೆಗೆ ತುಮಕೂರಿನಿಂದ ಅಜ್ಜಿಯೊಬ್ಬರು ಬಂದಿದ್ದಾರೆ. ಅಜ್ಜಿಯವರು ಬಂದು ಮೃತರ ಮಂಜುನಾಥ್ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿರುವಂಥದ್ದು. 100 ವರ್ಷ ದಾಟಿದೆ ಅನ್ನುವಂಥ ಮಾತನ್ನು ಅಜ್ಜಿ ಹೇಳ್ತಾರೆ. ಅವರ ಬಳಿ ನಾನು ಕೇಳ್ತೇನೆ. ಅಮ್ಮ ನಮಸ್ತೆ, ಇವತ್ತು ಬಂದಿದ್ದೀರಲ್ಲ, ಏನು ಅನಿಸುತ್ತಮ್ಮ ನಿಮಗೆ? ಏನು ಅನಿಸುತ್ತಪ್ಪ, ನೋಡಿ ಸಂತೋಷ ಪಡಿಸ್ಬೇಕು ಅಂತ ಬಂದು, ಖುಷಿ ಪಡಿಸ್ಬೇಕು ಅವ್ರನ್ನ ಅಂತ ಬಂದು. ಈ ಥರ ಎಲ್ಲ ಹೇಳಿ ಅವ್ರನ್ನ ಖುಷಿ ಪಡಿಸಿ ಸಮಾಧಾನ ಮಾಡಿ ಹೋಗ್ಬೇಕು, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಕ್ಕೆ ಬಂದೆ ಕಣ್ರಪ್ಪ. ನೋವಲ್ಲಿದ್ದಾರೆ, ಅದಕ್ಕೆ ಸಾಂತ್ವನ ಹೇಳಿದಾರಲ್ಲ, ಅದಕ್ಕೋಸ್ಕರ ಬಂದದ್ದು. ಹುಡುಕಿ ಬಂದಿದ್ದೀವಿ. 3 ಆಟ ಕೇಳ್ದು, ನಮಗೆ ಗೊತ್ತಿಲ್ಲ ಅಂದರು. ಮಾದೇಶ್ವರ ಹುಡುಕಿ ಬಂದುವಲ್ಲಪ್ಪಯ್ಯ. ಬಂದ್ರಮ್ಮ? ನಾವು ಚೆಪ್ಟೂರು ತುಮಕೂರು ಜಿಲ್ಲೆ, ಚೆಪ್ಟೂರು ತಾಲೂಕು, ಕಿಬ್ನಳ್ಳಿ ಹೋಗ್ಲಿ, ಬೆಳಗೆರೆ ಪೋಸ್ಟು, ತಿಂಬಳಾಪುರ. ಈ ಏಂಜಲ್ ಪಾಪ ಅವ್ರನ್ನ ಈ ರೀತಿಯಲ್ಲಿ ಕೊಂದ್ರಲ್ಲ, ಏನು ಹೇಳ್ತೀರಿ ಅಂತೇಳಿ? ಇದು ಹೇಳ್ಬೇಕು ಅಂತ ಬಂದು, ಹೇಳ್ಬೇಕು ಅಂತಲೇ ನನ್ನ ಮಗನ ಕರ್ಕೊಂಬಂದು ಎಲ್ಲ ಹೇಳಿ ಅವ್ರಿಗೆ ಸಮಾಧಾನ ಮಾಡಿ, ನಮ್ಮ ದೇಶದ ನುಗ್ಗಿ ಸೈನಿಕರಿಗೆ ಹೇಳಿ ಅವರು ನಿರ್ಮಾಣ ಮಾಡಬೇಕು ಅಂತ ಬಂದಿದ್ದೀನಿ. ಮಾಡಿಸ್ಬೇಕು, ನಮ್ಮ ದೇಶಕ್ಕೆ ಕಳಿಸ್ರಿ ಮಾಡ್ಬೇಕಂಡ್ರಪ್ಪ. ಇವತ್ತು ಹಿಂಗೆ ಮಾಡ್ಯಾರೆ, ನಾಳೆಗೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾರೆ, ಬಲುಡಿ ಮಾಡ್ತಾರೆ. ನೋಡಿರಿ, ಆ ಥರ ಅವಕಾಶ ಮಾಡಿಕೊಡ್ದು ನಮ್ಮ ದೇಶದಾಗೆ ನಗ್ತಾ ಇರಬೇಕು, ಸಂತೋಷವಾಗಿರಬೇಕು ನಮ್ಮ ದೇಶ. ಆ ಥರ ಹೇಳಿದ್ದೀನಿ. ನೋಡಿರಿ, ನಾವು 103 ವರ್ಷದ ಅಜ್ಜಿ ಬಂದಿದ್ದೀನಿ ಹೇಳೋಕ್ಕೆ. ಒಳ್ಳೇದಾಗಲಿ ಸರೂರಿಗೆ, ಎಲ್ಲರಿಗೂ ಒಳ್ಳೇದಾಗ್ಲಪ್ಪ. ಅಂದರೆ ಈ ಥರ ಮಾಡಿದವರಿಗೆ ಕ್ರಮ ಕೈಗೊಳ್ಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ. ಶಿಕ್ಷೆ ಆಗಬೇಕು, ಅವ್ರಿಗೂ ಆಗ್ಬೇಕು. ಯಾರು ಅವರಿಗೆ ಇದು ಮಾಡ್ಯವ್ರೆ ನೋಡ್ರಿ, ಯಾರು ಅವರಿಗೆ ಬಲ ಕೊಟ್ಟವ್ರೆ ಮಾಡ್ಬೇಕು ಅಂತವ ಅವ್ರನ್ನ ಬಿಡ್ಕೊಡ್ದು. ಅವ್ರಿಗೆ ಸಪೋರ್ಟ್ ಕೊಟ್ಟವ್ರಿಗೆ ಬಿಡ್ಕೊಡ್ಕೊಂಡ್ರಪ್ಪ, ಬಿಡ್ಕೊಡ್ದು. ಇವತ್ತು ನಮ್ಮ ದೇಶದಾಗ ನಗ್ತಾ ಇರಬೇಕು. ನಮ್ಮ ದೇಶ ಅನ್ನ ತಿಂದು ನಮ್ಮ ದೇಶಕ್ಕೆ ಬಗಿತಾ ಇದ್ದಾರೆ. ನಮ್ಮ ದೇಶಕ್ಕೆ ಅವ್ರನ್ನ ಕುಡ್ದು ನಮ್ಮ ದೇಶದ ಅನ್ನ ಅವ್ರಿಗೆ ಕೊಡ್ಕೊಡ್ದು. ನಮ್ಮ ದೇಶಕ್ಕೆ ಬರ್ದಂಗೆ ಮಾಡಬೇಕು. ಅನುಮಾನ ಕಂಡ್ರೆ ಒಡೆದು ಬಿಸಾಕ್ಬೇಕು, ಅಷ್ಟು ಕಂಡ್ರಪ್ಪ. ಸೈನಿಕರಿಗೆ ಬಲ ಕೊಡಬೇಕು ಅಂತಿದ್ದೀರಿ? ಅವ್ರಿಗೆ ಬಲ ಕೊಡಬೇಕು. ನಮ್ಮ ಮೋದಿಗೆ ತಿಳಿಸ್ರಿ, ನಮ್ಮ ಯೋಗಿಗೆ ತಿಳಿಸ್ರಿ, ಈ ಥರ ಬಲ ಕೊಡ್ರಿ, ಒಳ್ಳೊಳ್ಳೆ ಆಯುಧ ಕೊಡ್ರಿ. ಸರ್ವನಾಶ ಮಾಡಬೇಕು, ಬೇರೆ ಮುಂದೆ ಕಿತ್ತಾಕ್ಬಿಡ್ಬೇಕು, ಅವ್ರನ್ನ ಬಿಡ್ಕೊಡ್ದು ಕಂಡ್ರಪ್ಪ. ಈ ರೀತಿ ಮಾಡೋರನ್ನ ನೀವು ಸರ್ವನಾಶ ಮಾಡಿ ಅಂತ ಹೇಳ್ತೀವಿ. ಬಿಡ್ಕೊಡ್ದು, ಅವ್ರಿದ್ದಷ್ಟು ಕೇಳು ಹೋಗೇ ಬಿಡಬೇಕು. ನಮ್ಮ ದೇಶ ಚೆನ್ನಾಗಿರಬೇಕು, ದೇಶ ಚೆನ್ನಾಗಿರ್ಬೇಕಂಡ್ರಪ್ಪ. ನಗ್ತಾ ಇರಬೇಕು. ಪಾಕಿಸ್ತಾನದವರು ಇದಕ್ಕೆ ನಿಲ್ಲಲ್ಲ, ಮೋಸದಲ್ಲಿ ಹೊಡಿತಾರೆ. ಬಂದು ಧೈರ್ಯ ನಿಂತು ನಿಂತು ತಾಕತ್ತಿದ್ರೆ ಹೊಡೆದಾಡಲಿ. ಮೋಸದಲ್ಲಿ ಹೊಡೆಯೋದು, ಮೋಸದಲ್ಲಿ ಮಾಡಿದ್ರೆ ನಿರ್ಮೂಲ ಮಾಡಿಬಿಡ್ಬೇಕು. ಪಾಕಿಸ್ತಾನ ನಿರ್ಮೂಲನೆ ಮಾಡಬೇಕು, ನಿರ್ಮೂಲನೆ ಆಗೇ ಬಿಡಲಿ. ಒಳ್ಳೇದು ಕೆಡ್ತು ಅಂತ ಅದು ನೋಡೋಕ್ಕೆ ಅದು ಹೋಗೇ ಬಿಡಲಿ ಅಲ್ಲವ. ಈ ಥರ ಮಾಡ್ಬೇಕಾದ್ರೆ ಏನು ಕಾರಣ ಕಂಡ್ರಪ್ಪ, ಅಷ್ಟೇ ನನ್ನ ಆಸೆ. ಯೋಗಿ ತಿಳಿಸಿಬಿಡ್ರಿ, ಮೋದಿಗೆ ತಿಳಿಸ್ರಿ, ಸೈನಿಕರಿಗೆ ಎಲ್ಲ ಬಲ ಕೊಡಲಿ, ಎಲ್ಲ ಎಲ್ಲೆಲ್ಲವ್ರು ಅವ್ರಿಗೆಲ್ಲ ಬಲ ಕೊಡ್ರಿ ಕಂಡ್ರಪ್ಪ. ಶಕ್ತಿ ಕೊಟ್ಟರೆ ಮಾತ್ರ ಪಾಕಿಸ್ತಾನ ನಿರ್ಮೂಲನೆ ಮಾಡ್ತಾರೆ ಅಂತ ಹೇಳ್ತೀರಿ? ಮತ್ತು ಅವ್ರಿಗೆ ಶಕ್ತಿ ಕೊಡ್ರಿ, ನಿರ್ಮೂಲ ಧ್ವಂಸ ಮಾಡಿ ಹಾಕ್ಬಿಡ್ತಾರೆ. ಬೇರೆ ಮುಂದೆ ಕರ್ಕಣಪ್ಪ. ಈ ರೀತಿ ಮಾಡೋದು ಸರಿ ಅಲ್ಲಲ್ಲಮ್ಮ. ಯಾರೋ ಪಾಪ 26 ಜನರ ಜೀವ ಹೋಗಿದೆ. ಒಟ್ಟಿಡಲ್ವಾ? 26 ಜನವ ಆ ಥರ ಮಾಡೋರಲ್ಲ. ಎಷ್ಟು ಸಂಕಟ ಐತೆ ನಮ್ಮ ದೇಶದವ್ರಿಗೆ. ಈ ಥರ ಇನ್ನೂ ಏನಾರು ಆದೋತು ಅನ್ನೋದು ಅವ್ರಿಗೆ ಬಲ ಬರುತ್ತೆ.
ಧೈರ್ಯ ತುಂಬಬೇಕು, ಧೈರ್ಯ ಬರಬೇಕು ಅವ್ರಿಗೆ, ನಮ್ಮ ದೇಶಕ್ಕೆ ಬರಬೇಕು ಧೈರ್ಯ. ನುಗ್ಗೊಡಿ ಅಂತ ಹೇಳ್ಬೇಕು. ಯಾರಿಗಮ್ಮ? ಸೈನಿಕರಿಗೆ ನುಗ್ಗೊಡಿರಿ ಅಂತ ಹೇಳ್ಬೇಕು. ಸನ್ನಿಧಿನೇ ಹೊಡೆದವ್ರನ್ನ ಅವರೆಲ್ಲ ಎಲ್ಲಾರ ಇರಲಿ ಅವ್ರನ್ನ ಬಿಡ್ಕೊಡ್ದು. ಪಾಕಿಸ್ತಾನದಾಗ ಇರಲಿ ಎಲ್ಲಾರ ಇರಲಿ, ಗಿಡದ ಮರೆ ಮಡಿಕೆ ಅಡಗಿರಲಿ ನೋಡ್ಕೊಂಡು ಹೊಡೆದು ಬಿಸಾಕ್ಬೇಕು. ಹನುಮಾನ ಕಂಡ್ರನ್ನ ಯಾರನ್ನೂ ಬಿಡ್ಕೊಡ್ದು ಹೊಡಿಬೇಕಂಡ್ರಪ್ಪ. ಅವ್ರ ಮನೆ ಅವ್ರ ಸಂಸಾರವೇ ಹೋಗ್ಬಿಡ್ಲಿ. ಪಾಕಿಸ್ತಾನದ ಸಂಸಾರವೇ ಮನೆ ಅದೇ ಹೋಗ್ಬಿಡ್ಲಿ, ಪಾಕಿಸ್ತಾನವೇ ಹೋಗ್ಬಿಡ್ಲಿ. ಅದಿದ್ದಷ್ಟು ಕೇಳೆಯ ಆ ಥರ ಮಾಡು ಅಂತ ಹೇಳ್ತಾಯಿದ್ದೀನಿ ಮೋದಿ ತಿಳಿಸ್ರಿ, ಯೋಗಿ ತಿಳಿಸ್ರಿ. ಸೈನಿಕರಿಗೆಲ್ಲ ಬಲ ಕೊಡ್ರಿ. ನಮ್ಮ ದೇಶ ಹೊಡೆದು ಬಿಸಾಕ್ತಾರೆ ಬಿಡಲ್ಲ ನೋಡ್ರಿ. ಇವತ್ತು ಹೇಳಿ ಹೋಗ್ತೀನಿ, ಸಾವಿನ ಸೇಡನ್ನು ತೀರ್ಸ್ಕೋಬೇಕು ಅಂತ ಹೇಳ್ತೀರಮ್ಮ. ಉಣ್ಕೊಣಪ್ಪ ತೀರಿಸ್ಬೇಕು. ಅದು ತೀರ್ಸ್ಕೋಬೇಕು ಅಂತ ನಾ ಬಂದಿರೋದು. ಈ ಥರ ಮಾಡಿರಲ್ಲ, ಆ ಸೇಡ್ ತೀರ್ಸ್ಕೋಬೇಕು ಅಂತ ಮಾಡಿದ್ದೀನಿ. ಮಾಡಿದ್ದೀನಿ. ಅದು ಥರ ಸೇಡ್ ತೀರ್ಸ್ಕೋಬೇಕು, ಹೊಡೆದು ಬಿಸಾಕ್ಬೇಕು. ಬೇರೆ ಮುಂದಾಗ ಕಿತ್ತಾಕ್ಬಿಡ್ಲಪ್ಪ. ಉಣ್ಕೊಂಡ್ರಪ್ಪ ಮಾಡೋರನ್ನ ಬೇರೆ ಸಮೇತ ಕಿತ್ತಾಕ್ಬೇಕು, ಬಿಡ್ಕೊಡ್ದು ಬೇರೆ ಮುಂದೆ ಕಿತ್ತಾಕ್ಬಿಡ್ಬೇಕು. ಅವ್ರ ಮನೆ ಮಠ ಎಲ್ಲ ಹಾಳಾಗಿ ಹೋಗ್ಬಿಡ್ಬೇಕು. ನಮ್ಮ ದೇಶದಲ್ಲಿ ನಗ್ತಾ ಇರಬೇಕು, ಸಂತೋಷವಾಗಿರ್ಬೇಕು ಅಂತ ಹಿಂಗೆ ಮಾಡೋದು. ಹೆಸರು ನಿಮ್ಮದು? ನಮ್ಮ ಹೆಸರು ಶಿವಮ್ಮ. ಇದಿಷ್ಟು 103 ವರ್ಷದ ಅಜ್ಜಿಯ ಆಕ್ರೋಶ. ಏನು ಈ ಥರದ ಘಟನೆಯನ್ನು ಮಾಡಿದ್ದಾರೆ, ಘಟನೆಗೆ ಕಾರಣ ಆಗಿದ್ದಾರೆ. ಅವ್ರನ್ನ ಬೇರ್ ಸಮೇತ ಕಿತ್ತಾಕಬೇಕು, ಸೈನಿಕರಿಗೆ ಬಲವನ್ನು ಕೊಡಬೇಕು, ಈ ಮಾತನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೇಳಿ, ಯೋಗಿ ಅವರಿಗೆ ಹೇಳಿ ಅನ್ನುವಂಥ ಆಕ್ರೋಶದ ನುಡಿಯನ್ನು 103 ವರ್ಷದ ಅಜ್ಜಿ ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.